ಹಿಜಾಬ್ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಸರ್ಕಾರ ಇದನ್ನ ವಾಪಸ್ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಇದನ್ನ ನೇರ ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಹಿಜಾಬ್ ತರುವ ತಾಕತ್ ಇದೆಯಾ ನಿಮ್ಗೆ ಹಿಂಗಂತ ಪ್ರಶ್ನೆ ಮಾಡಿದ್ದಾರೆ ಪ್ರಭಾಕರ್ ಭಟ್. ತಾಕತ್ತೇನಾದ್ರೂ ಇದ್ರೆ ಹಿಜಾಬನ್ನ ವಾಪಸ್ ತರುವ ಪ್ರಯತ್ನ ಮಾಡಿ ಅಂತೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲ್ ಹಾಕಿದ್ದಾರೆ ಸರ್ಕಾರಕ್ಕೆ. ಸಿದ್ದರಾಮಯ್ಯನವರು ಮೊನ್ನೆ ಕಾರ್ಯಕ್ರಮದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ ಹಿಜಾಬನ್ನ ನಿಷೇಧ ಮಾಡಿತ್ತು, ನಾವು ಆ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತೀವಿ ಅನ್ನೋದನ್ನು ಹೇಳಿದ್ರು. ಅದಾದ ನಂತರ ಈ ಎಲ್ಲ ಡೆವಲಪ್ಮೆಂಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ವಾಪಸ್ ತರುವ ತಾಕತ್ತಿದ್ರೆ ತಂದು ನೋಡಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಸರ್ಕಾರಕ್ಕೆ. ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ಟರೆ ನಾವು ಕೇಸರಿ ಧರಿಸಿ ಹೋಗ್ತೇವೆ. ಕೇಸರಿ ಟೋಪಿ ಧರಿಸ್ತೇವೆ, ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ. ನೀವು ತಾಕತ್ತಿದ್ರೆ ಅಲ್ಲಾಹು ಅಕ್ಬರ್ ಹೇಳಿ ನಾವು ಜೈ ಶ್ರೀರಾಮ್ ಹೇಳ್ತೇವೆ. ಅಲ್ಲಿ ಹಿಂದೂಗಳು ಸ್ವಲ್ಪ ಮಲಗಿದ್ರು, ಹನುಮಂತನ ಹಾಗೆ ಇತ್ತಲ್ಲ, ಅವನಿಗೆ ಅವನ ಶಕ್ತಿ ನೆನಪಿರಲಿಲ್ಲ. ಯಾರೋ ಜಾಂಬವ್ ಅಂತ ಅವನಿಗೆ ನೆನಪು ಮಾಡಿದಂತೆ. ಇವತ್ತು ಹಿಂದೂ ಜಾಗರಣ ವೇದಿಕೆ ಅಂತ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಹಿಂದೂಗಳನ್ನು ನೆನಪು ಮಾಡ್ತಾ ಇದ್ದಾರೆ. ನಿನ್ನ ಶಕ್ತಿ ಭಾರಿ ಅಮೋಘವಾದಂತ ಶಕ್ತಿ, ನೀನು ಆಂಜನೇಯನ ವಂಶಕ್ಕೆ ಸೇರಿದವನು, ರಾಮನ ವಂಶಕ್ಕೆ ಸೇರಿದವನು, ಕೃಷ್ಣನ ವಂಶಕ್ಕೆ ಸೇರಿದವನು ಅಂತ ಹೇಳುವಂತ ಚಿಂತನೆಯನ್ನು ಇವತ್ತು ಮೂಡಿಸುವ ಹಿನ್ನೆಲೆಯಲ್ಲಿ ಇವತ್ತು ಸಾವಿರಾರು ಜನ ನೀವು ಬಂದಿದ್ದೀರಲ್ಲ. ಮುಸ್ಕಾನ್ಗೆ ಹಣ, ಶಹಬಾಸ್ ಗಿರಿ ಯಾರು ಕೊಟ್ಟಿದ್ದು? ಅಲ್ ಖೈದಾ ಸಂಘಟನೆ ಜೊತೆಯಲ್ಲಿ ಸಂಪರ್ಕದಲ್ಲಿರುವ ಹೆಣ್ಣು ಮಗಳಿದ್ದಾಳೆ. ಅಂತ ಹೆಣ್ಣು ಮಗಳು ಮಂಡ್ಯದಲ್ಲಿದ್ದಾಳೆ, ಹುಷಾರಾಗಿರ್ಬೇಕು ಅಂತೇಳಿ ಹೇಳಿದ್ದಾರೆ. ತಾಕತ್ತಿದ್ರೆ ನಾಳೆ ಅವಳು ಶಾಲೆಯ ಒಳಗೆ ಹೋಗ್ಲಿ ಹಿಜಾಬ್ ಹಾಕೊಂಡು. ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಹಿಂಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಕಾನ್ಗೆ ಹಣ, ಶಹಬಾಸ್ ಗಿರಿ ಕೊಟ್ಟಿದ್ದು ಅಲ್ ಖೈದಾ. ಈ ಹಿಂದೆ ಮುಸ್ಕಾನ್ ಹಿಜಾಬನ್ನ ಬಿಜೆಪಿ ಸರ್ಕಾರ ನಿಷೇಧ ಮಾಡಿದಾಗ ಎಲ್ಲರೂ ಕೂಡ ಹಿಜಾಬನ್ನ ಹಾಕೊಂಡು ಹೋದಾಗ ಏನು ಗಲಾಟೆಗಳೆಲ್ಲ ಆಗಿತ್ತಲ್ವಾ, ಆ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿ ಮುಸ್ಕಾನ್ ಹಿಜಾಬ್ ಹಾಕೊಂಡು ಬುರ್ಕಾ ಧರಿಸ್ಕೊಂಡು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೂಗಿದ್ದು ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಲ್ ಖೈದಾ ಶಹಬಾಸ್ ಗಿರಿ ಕೊಟ್ಟಿತ್ತು, ಮುಸ್ಕಾನ್ಗೆ ಹಣ ಕೂಡ ಕೊಟ್ಟಿದ್ರು. ಇದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಕಲ್ಲಡ್ಕ ಪ್ರಭಾಕರ್ ಭಟ್. ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ, ಅವಳು ನಾಳೆಯಿಂದ ನಾನು ಶಾಲೆಗೆ ಹೋಗ್ತಾನೆ ಅಂತೆ, ಹೋಗ್ಲಿ. ತಾಕತ್ತಿದ್ರೆ ಅವಳು ಒಳಗೆ ಹೋಗುವಂತ ಪ್ರಯತ್ನ ಮಾಡ್ಲಿ. ಅವಳು ಈ ದೇಶದಲ್ಲಿ ಹಿಂದೂಗಳು ಹೇಡಿಗಳಾಗಿಲ್ಲ, ನೆನಪಿಟ್ಕೊಂಡ್ರಿ. ಸಹನೆ ಇರ್ಬೋದು ನಮ್ಮ ಹತ್ರ, ತಾಳ್ಮೆ ಇರ್ಬೋದು ನಮ್ಮ ಹತ್ರ, ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತಿಲ್ಲಿ ನೋಡಿದಂತ ಜನಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ದೌರ್ಬಲ್ಯ ಅಲ್ಲ ನಮಗೆ. ಅವಳು ಮಂಡ್ಯದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಆರಂಭ ಆಗಿದೆ. ಈಗ ಗಾಜಾಂ ಬೀದಿಯಲ್ಲಿ ಸಾಗುತ್ತಿದೆ ಯಾತ್ರೆಯ ಉದ್ದಕ್ಕೂ ಕೂಡ ಹನುಮ ರಾಮ ಜಪ ಮೊಳಗುತ್ತಿದೆ. ಜಯಘೋಷದೊಂದಿಗೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದಾರೆ. ಸಾವಿರಾರು ಭಕ್ತರು ರಾಮ ಜಪ ಮಾಡ್ತಾ ಇದ್ದಾರೆ. ಗಂಜಾಂ ಗ್ರಾಮಸ್ಥರಿಂದ ಯಾತ್ರಿಕರಿಗೆ ಮಜ್ಜಿಗೆ ಮತ್ತೆ ಪಾನಕದ ವಿತರಣೆ ಬಿರು ಬಿಸಿಲಿದ್ದರಿಂದಾಗಿ ರಾಮ ಭಕ್ತರಿಗೆ ಹನುಮ ಮಾಲಾಧಾರಿಗಳಿಗೆ ಮಜ್ಜಿಗೆ ಮತ್ತು ಪಾನಕವನ್ನ ನೀಡ್ತಾ ಇದ್ದಾರೆ. ಕಾವೇರಿ ನದಿ ಸ್ನಾನಘಟ್ಟದ ಬಳಿ ಮಾಲೆ ವಿಸರ್ಜನೆ ಮಾಡ್ತಾರೆ. ಸಂಕೀರ್ತನ ಯಾತ್ರೆ ಮುಗಿದ ಬಳಿಕ ಈ ಒಂದು ರ್ಯಾಲಿಗೆ ದೇಶದ ವಿವಿಧ ಭಾಗಗಳಿಂದ ಇರ್ಬೋದು, ಹಾಗೆ ಮಂಡ್ಯದ ಭಾಗಗಳಿಂದ ಇರ್ಬೋದು, ಕರ್ನಾಟಕದ ವಿವಿಧ ಭಾಗಗಳಿಂದ ಈ ಒಂದು ರ್ಯಾಲಿಗೆ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಅವ್ರು ಹೇಳ್ತಾ ಇರುವಂಥ ಉದ್ದೇಶ, ಈ ರ್ಯಾಲಿಯ ಉದ್ದೇಶ ಇರ್ಬೋದು ಅಥವಾ ರ್ಯಾಲಿ ಯಾಕೆ ಮಾಡ್ತಾ ಇದ್ವಿ ಅಂತ ಹೇಳೋದು ಒಂದೇ ನಿಟ್ಟಿನಲ್ಲಿ ಆ ಉದ್ದೇಶ ಒಂದೇ ಆಗಿರುವಂಥದ್ದು. ಈಗ ಈ ಹನುಮಾನ್ ಮಂದಿರ ಜಾಮಿ ಮಸೀದಿ ಇದೆ ಅಲ್ವಾ, ಆ ಜಾಮಿ ಮಸೀದಿ ಇರುವಂಥ ಸ್ಥಳ ನಮ್ಮದು, ಆ ಜಾಗವನ್ನು ನಮಗೆ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ರ್ಯಾಲಿಯನ್ನು ಮಾಡ್ತಾ ಇರುವಂಥದ್ದು. ಈ ರ್ಯಾಲಿಯಲ್ಲಿ ಸಹಸ್ರಾರು ಹಿಂದೂ ಪರ ಸಂಘಟನೆಗಳಿರ್ಬೋದು, ಹಿಂದೂ ಪರ ಹನುಮಾನ್ ಈ ಒಂದು ಭಕ್ತರು ಮಾಲೆಗಳನ್ನ ಧರಿಸಿ ಈ ಒಂದು ರ್ಯಾಲಿಯನ್ನ ಮಾಡ್ತಾ ಇರುವಂಥದ್ದು. ಸಹಸ್ರಾರು ಭಕ್ತಿ. ನನ್ನ ಕ್ಯಾಮ್ರಾ ಪರ್ಸನ್ ಮಹೇಶ್ ಅವರು ಕೂಡ ಈಗ ಕ್ಯಾಮ್ರಾವನ್ನ ಪ್ಯಾನ್ ಮಾಡ್ತಾರೆ. ಎಷ್ಟು ಜನರು ಇಲ್ಲಿ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಅಂತ ಇರುವೆ ರೂಪದಲ್ಲಿ ಕಾಣಿಸ್ತಾ ಇರ್ಬೋದು. ರ್ಯಾಲಿ ಅಲ್ಲಿಂದ ಗಮನಿಸ್ತಾ ಇರ್ಬೋದು ನೀವು. ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂಥದ್ದು ಬಹಳ ಪ್ರಮುಖವಾಗಿ ಸ್ವಾಮಿ ಹತ್ರ ಹೋಗಿ ಈ ರ್ಯಾಲಿ ಎಂಡ್ ಆಗುತ್ತೆ. ಈಗಾಗಲೇ ಸಾವಿರಾರು ಭಕ್ತರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ
ಇಲ್ಲಿ ಹನುಮಂತನ ವಿಗ್ರಹವನ್ನ ಈ ಒಂದು ಮೆರವಣಿಗೆಯಲ್ಲಿ ಬೆಳೆಸಿಕೊಂಡು ಈ ರ್ಯಾಲಿ ಅದ್ದೂರಿಯಾಗಿ ಸಾಗ್ತಾ ಇದೆ. ಈಗಾಗಲೇ ಈ ಭಗವದ್ ಧ್ವಜ ಕೂಡ ರಾರಾಜಿಸ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕರ್ನಾಟಕದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಈ ರ್ಯಾಲಿಯನ್ನ ಕವರ್ ಮಾಡ್ತಾ ಇರುವಂತದ್ದು. ಈ ರ್ಯಾಲಿಯಲ್ಲಿ ಸಾವಿರಾರು ಇಲ್ಲಿ ಹನುಮಾಧಾರಿಗಳು ಮಾಲೆಯನ್ನ ಧರಿಸಿ ಈ ರ್ಯಾಲಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇರಬಹುದು. ಈ ರ್ಯಾಲಿಗೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿರುವಂತದ್ದು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಈ ಒಂದು ರ್ಯಾಲಿಗೆ ಚಾಲನೆಯನ್ನ ಕೊಟ್ಟಿರುವಂತದ್ದು. ಬಟ್ ಇವ್ರು ಹೇಳ್ತಾ ಇರುವಂತದ್ದು ಇಷ್ಟೇ, ನಾವೀಗ ಜಾಮಿಯಾ ಮಸೀದಿ ಇದೆ, ಆ ಜಾಮಿಯಾ ಮಸೀದಿಯಲ್ಲಿ ನಮ್ಮ ಈ ಹನುಮಂತನ ವಿಗ್ರಹ ಇರುವಂತದ್ದು. ಈ ಹನುಮಂತನ ವಿಗ್ರಹವನ್ನ ಟಿಪ್ಪು ಸುಲ್ತಾನ್ ಅವರು ಕಾವೇರಿ ನದಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಈಗ ಸಂಕೀರ್ತನ ಯಾತ್ರೆ ಎಲ್ಲಿ ಸಾಗುತ್ತಿದೆ? ಮಾಲಾಧಾರಿಗಳ ಸಂಕಲ್ಪ ಏನು? ಕಲ್ಲಡ್ಕ ಪ್ರಭಾಕರ್ ಭಟ್ರು ಸಂಕೀರ್ತನ ಯಾತ್ರೆಯಲ್ಲಿ ನಡ್ಕೊಂಡು ಸಾಗ್ತಾ ಇದ್ದಾರಾ? ಈ ಹೊತ್ತಿಗೆ ಏನು ಮಾಹಿತಿ ಇದೆ ಆನಂದ್? ರಂಜಿತ್, ಈಗಾಗಲೇ ಸುಮಾರು 1 ಕಿಲೋಮೀಟರ್ ದೂರದಷ್ಟು ಸಂಕೀರ್ತನ ಯಾತ್ರೆ ಸಾಗಿದೆ. ಸದ್ಯ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದ ಬೀದಿಯಲ್ಲಿ ಸಂಕೀರ್ತನ ಯಾತ್ರೆ ಬರ್ತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಸಂಕೀರ್ತನ ಯಾತ್ರಿಗಳು ಬಂದಿರುವಂಥದ್ದು. ಹನುಮ ಭಕ್ತರು ಈಗಾಗಲೇ ಯಾತ್ರೆಯಲ್ಲಿ ಬರ್ತಾ ಇರುವಂಥ ದೃಶ್ಯನ ಗಮನಿಸ್ಬೋದು. ಹನುಮಂತನ ವಿಗ್ರಹ, ಆಂಜನೇಯನ ವಿಗ್ರಹವನ್ನು ಮೆರವಣಿಗೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಆ ಮೆರವಣಿಗೆಯಲ್ಲಿ ಖ್ಯಾತ ಜ್ಯೋತಿಷಿಯಾಗಿರುವಂಥ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಅಲ್ಲಿರುವಂಥ ದೃಶ್ಯನ ಗಮನಿಸ್ಬೋದು. ಈ ಒಂದು ಯಾತ್ರೆಯಲ್ಲಿ ಅಂದರೆ ಸಾಕಷ್ಟು ಭಕ್ತರುಗಳು ಭಾಗಿಯಾಗಿರುವಂಥದ್ದು. ಎಲ್ಲೆಡೆ ಕೇಸರಿಮಯ ಆಗಿದೆ. ಜೊತೆಗೆ ಬಂದಿರುವಂಥ ಭಕ್ತರು ಹನುಮ ಜಪವನ್ನು ಮಾಡ್ತಾ ಇದ್ದಾರೆ. ಹನುಮ ಜಪವನ್ನು ಮಾಡಿಕೊಂಡು ಏನು ಸ್ವಾಮಿಯನ್ನು ಸ್ಮರಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ಬಂದಿರುವಂಥವರು ಮೂಡಲಬಾಗಿಲ ಆಂಜನೇಯ ಸ್ವಾಮಿ ಮೂಲ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಸಂಕಲ್ಪನ ಮಾಡಿದ್ದಾರೆ. ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಒಂದಷ್ಟು ಅದೇ ವಿಚಾರವನ್ನ ಮಾತಾಡಿದ್ರು. ಆದರೆ ಮೆರವಣಿಗೆಯಲ್ಲಿ ಅವ್ರು ಬರ್ತಾ ಇಲ್ಲ. ಇನ್ನು ನಮ್ಮ ಜೊತೆ ಏನು ಭಾನುಪ್ರಕಾಶ್ ಶರ್ಮಾ ಅವರು ಇದ್ದಾರೆ, ಅವ್ರನ್ನೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಗುರುಗಳೇ, ಇವತ್ತು ಯಾತ್ರೆ ಸಾಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸಂಖ್ಯೆ ಹೆಚ್ಚಾಗಿದೆ ಹನುಮ ಭಕ್ತರದು, ಏನು ಹೇಳ್ತೀರಿ? मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरजूतमुख्यं ಶ್ರೀರಾಮದೂತಂ ಚಿರತ ನಮಾಮಿ. ಇಂದು ಹನುಮ ಜಯಂತಿ ಅಂಗವಾಗಿ ಐತಿಹಾಸಿಕ ಮತ್ತು ಪುರಾಣ ಪ್ರತಿಮಾಂತ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಹನುಮ ಜಯಂತಿಯನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಇವತ್ತು ಆ ಜಯಂತಿಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಜನಗಳು ಹೆಚ್ಚಾಗಿ ಬರ್ತಾ ಇದ್ದಾರೆ. ಗರಿಷ್ಠ ಪಕ್ಷ ಮತ್ತೊಂದು 10 ರಿಂದ 15 ಸಾವಿರ ಜನಗಳು ರಾಮಮಾಲಾಧಾರಿಗಳೆಲ್ಲ ಊರುಗಳಿಂದ ಬರ್ತಾ ಇದ್ದಾರೆ. ಬಂದು ಬೆಳಗ್ಗೆ 10:30 ಗಂಟೆಗೆ ಆಗಲಿ ನಿಮಿಷಾಂಬಾ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಮಹಾಮಂಗಳಾರತಿ ದೀಪ ಪ್ರಜ್ವಲನೆ ಮಾಡಿ ಬೌದ್ಧಿಕನ್ನು ಮುಗಿಸ್ಕೊಂಡು ಪ್ರಭಾಕರ್ ಭಟ್ರಿಂದ ಅನೇಕ ದಿನದ ಬೌದ್ಧಿಕ ಮುಗಿಸಿ ಅಲ್ಲಿಂದ ನಾವು ಪ್ರಮುಖ ಶೋಭಾಯಾತ್ರೆ ಹೊರಟಿದೆ. ಸಂಕೀರ್ತನ ಯಾತ್ರೆ ಇಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಸಾಗಿ ರಂಗನಾಥ ಸ್ವಾಮಿ ಪುರಸಭೆಯ ಮುಂಭಾಗದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ರಾಮತಾರಕ ಹೋಮದ ಪೂರ್ಣಾಹುತಿ ನಂತರ ಮಾಲೆಗಳನ್ನು ನಾವೆಲ್ಲರೂ ಸಹಿತ ವಿಸರ್ಜನೆ ಮಾಡುವಂಥ ಯಶಸ್ವಿಯಾಗಿ ನಡೆದಿದೆ. ಸಂಕಲ್ಪ ಮಾಡಿದ್ರಿ, ಏನು ಸಂಕಲ್ಪದೊಂದಿಗೆ ಯಾತ್ರೆ ನಡೀತಾ ಇದೆ? ಈ ಒಂದು ಯಾತ್ರೆಯ ಸಂಕಲ್ಪ ಪ್ರಭು ಶ್ರೀರಾಮಚಂದ್ರನ ಶಿಷ್ಯನಾದಂಥ ಆಂಜನೇಯ ಸ್ವಾಮಿ ಮೂಡಲಬಾಗಿಲ ಆಂಜನೇಯ ಅಂಥೇಳಿ ಅವನ ಶ್ರೀರಂಗಪಟ್ಟಣದ ಮುಂಭಾಗದಲ್ಲಿದ್ದ. ಅವನನ್ನು ಸುಮಾರು 230 ವರ್ಷಗಳ ಹಿಂದಿನ ಕಾಲದಲ್ಲಿ ಆ ಆಂಜನೇಯನನ್ನು ತೆಗೆದು ಗೌರಿಮುಡು ಅನ್ನತಕ್ಕಂಥ ದೇವಸ್ಥಾನದಲ್ಲಿ ಬಿಸಾಕಿದ್ರು. ಪುನಃ ದೇವರನ್ನು ಪ್ರತಿಷ್ಠಾಪನೆಯನ್ನು ಪ್ರಮುಖ ಬೀದಿಗಳಲ್ಲಿ ಮಾಡಿದ್ದೇವೆ. ಪುನಃ ಆಂಜನೇಯ ಅದೇ ಜಾಗದಲ್ಲಿ ಬಂದು ಪ್ರತಿಷ್ಠಾಪನೆ ಆಗಬೇಕು ಅನ್ನೋಕ್ಕೋಸ್ಕರ ದೊಡ್ಡ ಹೋರಾಟ ಅಯೋಧ್ಯೆ ರೂಪದಲ್ಲಿ ನಡೀತಾ ಇದೆ. ಇಷ್ಟು ರಂಜಿತ್, ಭಾನುಪ್ರಕಾಶ್ ಶರ್ಮಾ ಅವರ ಮಾತು. ಅಂದರೆ ಆಂಜನೇಯ ಸ್ವಾಮಿ ಮೂಲ ಮಂದಿರ ಏನಿತ್ತು ಅಲ್ಲೇ ಆಂಜನೇಯ ಸ್ವಾಮಿ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದೇ ನಮ್ಮ ಸಂಕಲ್ಪ. ಆ ಸಂಕಲ್ಪದೊಂದಿಗೆ ನಾವು ಯಾತ್ರೆ ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಇವತ್ತಿನ ಯಾತ್ರೆಯಲ್ಲಿ ಕಳೆದ ವರ್ಷಕ್ಕಿಂತನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಯಾತ್ರೆ ನಡೀತಾ ಇದೆ. ರಂಜಿತ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಆನಂದ್. ಚೆನ್ನಾಗಿ ಕಾಣಿಸಲ್ವಾ? ಅದು ಗಲೀಜೆಲ್ಲ ಕಾಣುತ್ತೆ.